ನಮಸ್ಕಾರ. ನಾನು ಅಬ್ನಿ ಶಿವಪ್ಪ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ರೈತರು ಮೊದಲಿಗೆ ಏನು ಉಳುಮೆ ಮಾಡಿ ಅದಕ್ಕೆ ನೀರು ಹಾಯಿಸಿ ನೀರು ಮಾಡಿ ಬೆಳೆ ಬೆಳೀತಾಯಿದ್ರು. ಆದರೆ ಇವತ್ತಿನ ದಿವಸದಲ್ಲಿ ನೀರಿನ ಲಭ್ಯತೆ ಕಡಿಮೆ ಆದಷ್ಟು ಅದನ್ನು ನೀರಿನ ಉಳಿತಾಯಕ್ಕೆ ಏನೇನು ಬೇರೆ ಬೇರೆ ರೀತಿಯಾದಂಥ ತಂತ್ರಜ್ಞಾನಗಳನ್ನ ಬಳಸುವ ಮೂಲಕ ಡ್ರಿಪ್ ಆಗಿರ್ಬೋದು, ಮತ್ತು ಸ್ಪ್ರಿಂಕ್ಲರ್ ಆಗಿರ್ಬೋದು, ತುಂತುರು ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲ ಮಾಡುವ ಮೂಲಕ ರೈತ ಅದನ್ನು ಒಂದು ರೀತಿಯಲ್ಲಿ ನೀರನ್ನ ಬಳಕೆನ ಕಡಿಮೆ ಮಾಡ್ತಾ ಬಂದ. ಅದರ ಜೊತೆಯಲ್ಲಿ ಏನು ಇವತ್ತು ಕಳೆ ತೆಗೆಯುವಂಥ ಅದನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋ, ಕಳೆ ಬಂದುಬಿಡ್ತದೆ ಅಂಥೇಳಿ ಅದಕ್ಕೆ ಒಂದು ಹೊದಿಕೆನ ಏನು ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಆ ಪ್ಲಾಸ್ಟಿಕ್ ಹೊದಿಕೆ ಮೂಲಕ ಅದನ್ನು ಮಂಚಿಂಗ್ ಅಂತ ಕರೀತಾರೆ. ಆ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಇವತ್ತು ಭೂಮಿಯಲ್ಲಿ ಇದು ಮಾಡೋದ್ರಿಂದ ಅದು ಒಂದು ಬೆಳೆಗೆ ಒಂದು ಸಾರಿ ಮಾಡ್ತಾ ಇರೋದ್ರಿಂದ ಪ್ರತಿ ಬೆಳೆಗೂ ಒಂದಷ್ಟು ಪ್ಲಾಸ್ಟಿಕ್ ಹೋಗಿ ಭೂಮಿಗೆ ಸೇರ್ತಾ ಬರ್ತಾ ಇರ್ತದೆ. ಅದರಿಂದ ಇವತ್ತು ಭೂಮಿನೂ ಹಾಳಾಗ್ತಾ ಇದೆ. ಜೊತೆಗೆ ಭೂಮಿಯಲ್ಲಿ ಏನು ಎರೆಹುಳಿನ ಉತ್ಪಾದನೆಯೂ ಸಹ ಕಡಿಮೆ ಆಗ್ತಾ ಇದೆ. ಇದರಿಂದ ಪ್ರತಿ ರೈತನೂ ಸಹ ಅದರಿಂದ ನಷ್ಟ ಅನುಭವಿಸ್ತಾ ಇದ್ದಾರೆ ವಿನ. ಯಾಕೆಂತಂದರೆ ಇವತ್ತು ನಾವೇನಾದರೂ ಇದು ಬೆಳೆಗಳಲ್ಲಿ ನಾವು ಹೇಳ್ತೀವಿ ನಮಗೆ ಇಮ್ಯುನಿಟಿ ಪವರ್ ಇಲ್ಲ ಅಂತ, ಮನುಷ್ಯರಿಗೆ ಇಮ್ಯುನಿಟಿ ಪವರ್ ಇಲ್ಲ ಅಂತ. ಪ್ರತಿಯೊಂದು ಸಸ್ಯಕ್ಕೂ, ಪ್ರತಿಯೊಂದು ಗಿಡಕ್ಕೂ, ಪ್ರತಿಯೊಂದು ಪ್ರಾಣಿಗೂ ಸಹ ಇಮ್ಯುನಿಟಿ ಪವರ್ ಬೇಕೇ ಬೇಕಾಗುತ್ತೆ. ಯಾಕೆಂದರೆ ಯಾವುದಾದ್ರೂ ವೈರಸ್ ಆಗಿರ್ಬೋದು, ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು ಅಟ್ಯಾಕ್ ಮಾಡಿದಂಥ ಸಮಯದಲ್ಲಿ ಅದನ್ನು ಸ್ಟೆಬಿಲೈಸ್ ಮಾಡುವಂಥ ಕೆಲಸ ಮಾಡೋದೇ ಇಮ್ಯುನಿಟಿ ಪವರ್. ಆದರೆ ಆ ಪವರು ಇವತ್ತು ಸಸ್ಯಗಳಲ್ಲೂ ಕಳ್ಕೊತಾ ಇದ್ದೀವಿ. ಇವತ್ತು ನಾವು ಟೊಮೊಟೊನ ನಮ್ಮ ಜಿಲ್ಲೆಯಲ್ಲಿ ಪೂರ್ತಿಯಾಗಿ ನಾಶ ಆಗ್ತಾ ಇರೋದಕ್ಕೂ ಇದು ಒಂದು ಕಾರಣ. ಯಾಕೆಂತಂದರೆ ನಾವು ಹೆಚ್ಚಿಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕ್ತಾ ಇರೋದ್ರಿಂದ ಅದು ಭೂಮಿಗೆ ಸೇರ್ತದೆ. ಅದು ಏನಾಗ್ತದೆ, ಭೂಮಿ ಹಾಳಾಗ್ತಾ ಇದೆ. ಭೂಮಿಯಲ್ಲಿ ಎಲ್ಲ ರೀತಿಯಾದಂಥ ಇಮ್ಯುನಿಟಿ ಪವರ್ನ ನಾಶ ಮಾಡ್ತಾ ಇರೋದ್ರಿಂದ ಇವತ್ತು ನಾವು ಟೊಮಾಟೊ ಬೆಳೆನ ಹಾಳು ಮಾಡ್ಬೋದು. ಈ ಮಂಚಿಂಗ್ ಪೇಪರ್ನ ಒಂದು ಸಾರಿ ಹಾಕಿದ್ರೆ ಅದು ಬಿಸಿಲಿಗೆ ಪುಡಿಯಾಗಿ ಭೂಮಿಗೆ ಸೇರ್ತದೆ ವಿನ ಅದನ್ನು ತೆಗೆದು ಹೊರಗಾಕುವಂಥ ಕೆಲಸ ರೈತರು ಮಾಡ್ತಾ ಇಲ್ಲ. ಇದು ದೊಡ್ಡ ಒಂದು ನಾವು ಭೂಮಿಗೆ ಮಾಡ್ತಿರುವಂಥ ದುರಂತ. ಯಾಕೆಂದರೆ ರೈತ ವಿಲೇವಾರಿ ಮಾಡಲ್ಲ. ಯಾಕೆಂದರೆ ಭೂಮಿಯಿಂದ ಹೊರಗಾಗ್ತಾನೆ ಅಷ್ಟೇ. ಅದು ವಿಲೇವಾರಿ ಮಾಡಿ ಅದು ಮತ್ತೊಂದು ಸಾರಿ ಅದನ್ನು ರೀಸೈಕ್ಲಿಂಗ್ಗೆ ಹೋಗಲ್ಲ ಪೇಪರ್. ಯಾಕೆಂತಂದ್ರೆ ಮೈಕ್ರೋನ್ ಕಡಿಮೆ ಇರೋದ್ರಿಂದ ಅದು ರೀಸೈಕಲ್ಗೆ ಹೋಗದೇ ಇರೋದ್ರಿಂದ ಅದು ಎಲ್ಲೇ ಹಾಕಿದ್ರು ಸಹ ಅದು ಭೂಮಿಗೆ, ಯಾವುದೇ ಪ್ರದೇಶದಲ್ಲಿ ಹಾಕಿದ್ರು ಅದು ಭೂಮಿಗೆ ಅದು ಒಂದು ವಿರೋಧನೇ ಅದು. ಯಾಕೆಂದರೆ ಭೂಮಿಗೆ ನಷ್ಟನೇ ಅದು. ಅದರಿಂದ ನನಗೆ ಗೊತ್ತಿರೋ ಪ್ರಕಾರ, ನಾನು ವಿಜ್ಞಾನಿಗಳ ಹತ್ರ ಕೇಳಿರೋ ಪ್ರಕಾರ ಈ ಮಂಚಿಂಗ್ ಪೇಪರ್ ಆದಷ್ಟು ಅವಾಯ್ಡ್ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಮೊದಲಿಗೆ ರೈತರಿಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂತಂದರೆ ನಾವು ಏನು ಇವತ್ತು ಮಂಚಿಂಗ್ ಪೇಪರ್ ಅಂತೇಳಿ ನಾವು ಬಳಸ್ತಾ ಇದ್ದೀವಿ, ಅದರಿಂದ ನಮ್ಮ ಭೂಮಿ ಹಾಳಾಗ್ತಾ ಇದೆ. ನಾವು ಭೂಮಿನ ಆರೋಗ್ಯನ ಹಾಳು ಮಾಡ್ತಾ ಇದ್ದೀವಿ. ಅದರಿಂದ ಏನು ಮಂಚಿಂಗ್ ಪೇಪರ್ನ ಬಳಸೋದು ಬಿಟ್ಟು ಈ ಕಳೆ ಗ್ರೀನ್ ವಾರಿಯರ್ಸ್ ತಂಡ ಒಂದು ಉತ್ತಮವಾದಂಥ ಕೆಲಸನ ಮಾಡ್ತಾಯಿದೆ. ಯಾಕೆಂದರೆ ಪ್ಲಾಸ್ಟಿಕ್ ಮುಕ್ತ ಕೋಲಾರನ ಮಾಡಬೇಕು ಅಂತೇಳಿ ಕೋಲಾರ ಒಂದು ಜಿಲ್ಲೆಯಲ್ಲಿ ಈ ಪ್ರಯತ್ನ ಮಾಡ್ತಿರೋಂಥದ್ದನ್ನು ನಾನು ಮೊದಲಿಗೆ ಅಭಿನಂದಿಸ್ತೀನಿ. ಜೊತೆಗೆ ಗ್ರೀನ್ ವಾರಿಯರ್ಸ್ ಒಂದರಿಂದನೇ ಇದು ಆಗೋದಿಲ್ಲ. ಜನರಲ್ಲಿ ಈ ಅವೇರ್ನೆಸ್ನ ಮೊದಲಿಗೆ ಜನರನ್ನ, ಹೌದಪ್ಪ ನಾನು ಪ್ಲಾಸ್ಟಿಕ್ ಬಳಸೋದು ತಪ್ಪಾಗ್ತದೆ, ನನ್ನ ಸಮಾಜನ ಹಾಳು ಮಾಡ್ಕೊತಾ ಇದ್ದೀನಿ, ನನ್ನ ಮುಂದಿನ ಪೀಳಿಗೆಗೆ ನಾನೇ ವಿಷ ಉಣಿಸ್ತಾ ಇದ್ದೀನಿ ಅನ್ನೋದನ್ನು ಅವ್ರಿಗೆ ಮನವರಿಕೆ ಆದರೆ ಅವರು ಪ್ಲಾಸ್ಟಿಕ್ ಬಳಸೋದನ್ನು ಕಡಿಮೆ ಆಗ್ತದೆ. ಆ ಕಡೆ ನಾವು ಗಮನ ಕೊಟ್ಟು ಹೆಚ್ಚಿಗೆ ಜನರ ಒಂದು ಪರಿವರ್ತನೆಗೆ ಗಮನ ಕೊಡಬೇಕು. ಮತ್ತು ಏನು ಇವತ್ತು ಗ್ರೀನ್ ವಾರಿಯರ್ಸ್ ಮಾಡ್ತಾ ಇರೋ ಕೆಲಸ, ಆ ಕೆಲಸಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘನೂ ಸಹ ನಿಮ್ಮ ಜೊತೆ ಕೈ ಜೋಡಿಸ್ತದೆ.